ಊರಿಗೆ ಅರಸನಾದರೂ ತಾಯಿಗೆ ಮಗ ಅನ್ನೋ ಮಾತಿದೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಕೆಲ ಕ್ಷಣಗಳ ಕಾಲ ಸುದ್ದಿಗೋಷ್ಠಿಯನ್ನ ನಿಲ್ಲಿಸಿ ತಮ್ಮ ತಾಯಿಯ ಜೊತೆ ಫೋನ್ನಲ್ಲಿ ಮಾತನಾಡಿದ ಘಟನೆ ಧರ್ಮಶಾಲಾದಲ್ಲಿ ನಡೆದಿದೆ. ಈ ಅಪರೂಪದ ದೃಶ್ಯ ಇದೀಗ ನೆಟ್ಟಿಗರ ಮನ ಗೆದ್ದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪೂರ್ತಿ ವೈರಲ್ ಆಗಿದೆ. ಹೌದು, ಜೂನ್ 13ರ ಶನಿವಾರದಂದು ಧರ್ಮಶಾಲಾದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಜಯ ಗಳಿಸಿದ ನಂತರ ಟೀಂ ಇಂಡಿಯಾ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಪಂದ್ಯದ ನಂತರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಈ ವೇಳೆ ಮಧ್ಯದಲ್ಲೇ ನಿಲ್ಲಿಸಿ ತಮ್ಮ ತಾಯಿಯ ಫೋನ್ ಕರೆ ಸ್ವೀಕರಿಸುವ ಮೂಲಕ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯಲ್ಲಿ ಒಂದು ಅತ್ಯಂತ ಆಪ್ತ ಹಾಗೂ ಸುಂದರ ಕ್ಷಣಕ್ಕೆ ಕಾರಣರಾಗಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾಗ ಫೋನ್ ಇದ್ದಕ್ಕಿದ್ದಂತೆ ರಿಂಗ್ ಆಗತ್ತೆ. ಅದು ಅವರ ತಾಯಿಯ ಫೋನ್ ಆಗಿತ್ತು. ಯುವ ಆಟಗಾರ ತಕ್ಷಣವೇ ವರದಿಗಾರರಲ್ಲಿ ಅನುಮತಿಯನ್ನು ಕೇಳಿ ಫೋನ್ ರಿಸೀವ್ ಮಾಡ್ತಾರೆ. ತದನಂತರ ತಾವು ಪತ್ರಕರ್ತರೊಂದಿಗೆ ಮಾತನಾಡಿ ಮುಗಿಸುವವರೆಗೆ 5 ನಿಮಿಷ ಕಾಯುವಂತೆ ತಾಯಿಯಲ್ಲಿ ವಿನಮ್ರವಾಗಿ ವಿನಂತಿಸ್ತಾರೆ. ಅಮ್ಮ, ನಾನು ಮళ్ళీ చేస్తాను 5 minutes ಅಂದರೆ ಅಮ್ಮ, ನಾನು ನಿನಗೆ 5 ನಿಮಿಷದಲ್ಲಿ ಮತ್ತೆ ಫೋನ್ ಮಾಡ್ತೀನಿ ಅಂತ ನಿತೀಶ್ ರೆಡ್ಡಿ ತಮ್ಮ ತಾಯಿಗೆ ತೆಲುಗಿನಲ್ಲಿ ಹೇಳ್ತಾರೆ. ಇದೊಂದು ಹೃದಯ ಸ್ಪರ್ಶಿ ಕ್ಷಣಕ್ಕೆ ಸಾಕ್ಷಿಯಾಗತ್ತೆ. ಈ ಪಂದ್ಯದಲ್ಲಿ ಹಲವು ಅತ್ಯುತ್ತಮ ಪ್ರದರ್ಶನಗಳು ಮೂಡಿ ಬಂದಿದ್ದರೂ ನಿತೀಶ್ ಮತ್ತು ಅವರ ತಾಯಿಯ ನಡುವಿನ ಈ ಕಿರು ಸಂಭಾಷಣೆ ಆ ಸಂಜೆಯ ಅತ್ಯಂತ ಹೆಚ್ಚು ಚರ್ಚಿಸಲ್ಪಟ್ಟ ವಿಷಯಗಳಲ್ಲಿ ಒಂದಾಗತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಸಿಗುತ್ತಾ ಇದ್ದರೂ ಯುವ ಆಟಗಾರ ತನ್ನ ಬೇರುಗಳನ್ನು ಮರೆತಿಲ್ಲ ಎಂದು ಅಭಿಮಾನಿಗಳು ಅವರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶ್ಲಾಘಿಸ್ತಾ ಇದ್ದಾರೆ. ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತ ಭರ್ಜರಿ ಜಯ ಸಾಧಿಸಿದ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಲು ನೆರವಾದ ನಿತೀಶ್ ಬೌಲಿಂಗ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಮಳೆಯಿಂದಾಗಿ 25 ಓವರ್ಗಳಿಗೆ ಕಡಿತಗೊಳಿಸಲ್ಪಟ್ಟ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಉತ್ತಮ ಆರಂಭದ ನಂತರ ರನ್ ವೇಗವನ್ನು ಕಾಯ್ದುಕೊಳ್ಳಲು ಹೆಣಗಾಡ್ತಾ ಇದ್ದಾಗ ನಿತೀಶ್ ಅತ್ಯಂತ ಶಿಸ್ತುಬದ್ಧ ಬೌಲಿಂಗ್ ನಡೆಸಿ 31 ರನ್ಗಳಿಗೆ 2 ವಿಕೆಟ್ ಪಡೆಯುವ ಮೂಲಕ ಭಾರತ ತಂಡಕ್ಕೆ ತಮ್ಮ ಪ್ರಾಮುಖ್ಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ರು.